ಕೃಷಿಕ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಿಂದ ನಾನು ನನ್ನ ವೃತ್ತಿಪರ ಉದ್ಯೋಗವನ್ನು ಪರಿಚಯಿಸ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ಅದು ಕನ್ನಡ ಮಾಧ್ಯಮದಲ್ಲಿ ಪರಿಚಯಿಸ್ತಾ ಇರೋದು ಇದೇ ಪ್ರಥಮ ಬಾರಿಗೆ ನನ್ನ ಚಾನಲಿಂದ. ಹಿಂದಿಲಿದೆ. ಈಗ ಮೇಲ್ಗಡೆ ನೋಡ್ತಿರೋ ಫೋಟೋದಲ್ಲಿ ನಿಮಗೆ ಪ್ರತಿಯೊಂದು ಎಲಿಮೆಂಟ್ಸನ್ನು ಹೆಸರು ಹಾಕಿ ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲೇನಾಗುತ್ತೆ, ರಾ ವಾಟರ್ ಟ್ಯಾಂಕ್ ಒಂದಿಲ್ಲ, ಉಳಿದಿದ್ದೆಲ್ಲ ಸ್ಪೇರ್ಗಳಿದೆ. ಈಗ ತೊಗೊಂಡು ಹೇಗೆ ಮಾಡೋದು, ಏನು ಎಂತ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಒಂದೊಂದೇ ಸ್ಪೇರು ಹೆಸರು ಹೇಳ್ತಾ ಇದ್ದೀನಿ. ಇದು ರಾ ವಾಟರ್ ಪಂಪು. ಇದು ಸಕ್ ಮಾಡ್ಕೊಂಡು ನೀರನ್ನು ರಾ ವಾಟರ್ ಡ್ರಮ್ಮಿಂದ ಪಂಪ್ ಮಾಡುತ್ತೆ ಮಿಷಿನಿಗೆ. ಈ ಟ್ಯಾಂಕು ಫಿಲ್ಟ್ರ್ ಆಗಿದ್ದು ಬಂದು ನೀರು ಸ್ಟೋರೇಜ್ ಆಗೋ ಟ್ಯಾಂಕು. ಇದರಿಂದ ಡೆಲಿವರಿ ಕೊಡ್ತೀವಿ, ಕಾಯಿನ್ ಬಾಕ್ಸಿಗಾಗಲಿ ಅಥವಾ ಡೈರೆಕ್ಟ್ ಟ್ಯಾಪಿಗಾಗಲಿ ಕೊಡ್ತೀವಿ. ಅದಕ್ಕಾಗಿಯೇ ಇದನ್ನ ಸ್ಟೋರೇಜ್ ಟ್ಯಾಂಕ್ ಅಂತಲೇ ಕರಿತೀವಿ. ಈಗ ಬರೋದು ಸ್ಯಾಂಡ್ ಫಿಲ್ಟ್ರ್ ಮತ್ತು ಕಾರ್ಬನ್ ಫಿಲ್ಟ್ರ್ ಅಂಥೇಳಿ. ಇದರಲ್ಲಿ ಸ್ಯಾಂಡ್ ಒಳಗೆ ಕಸ ಕಡ್ಡಿ ಫಿಲ್ಟ್ರ್ ಆಗುತ್ತೆ. ಕಾರ್ಬನ್ ಫಿಲ್ಟ್ರಲ್ಲಿ ತೇಲು ಅಂಥವು, ಅಂದರೆ ಪಾಚಿ, ಪ್ಲಾಸ್ಟಿಕ್ ಹಾಳೆಗಳು, ಈ ಥರದ್ದು. ಆಮೇಲೆ ಕೆಂಪು ಬಕೆಟಲ್ಲಿ ಕೆಮಿಕಲ್ ಕ್ಯಾನ್ ಅಂತಲೇ ಬಳಸ್ತೀವಿ. ಅಲ್ಲಿ ಕೆಮಿಕಲ್ ಹಾಕ್ಬಿಟ್ಟು ಡೋಸ್ ಪಂಪಿಗೆ ಕಲೆಕ್ಷನ್ ಇರುತ್ತೆ. ಇಲ್ಲಿ ಮಲ್ಟಿಪುಟ್ವಾಲ್ ಅಂತಿದೆ. ಸ್ಯಾಂಡ್ ಒಳಗಿರೋ ಕಸ ಕಡ್ಡಿಯನ್ನು ಹೊರಗೆ ಹಾಕಲಿಕ್ಕೆ ಇದನ್ನ ಬ್ಯಾಕ್ ವಾಶ್ ಅಂತೇಳಿ ಮಾಡ್ತೀವಿ. ಆ ಪ್ರೊಸೀಜರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಮಲ್ಟಿಪುಟ್ವಾಲ್ ಅಂದರೆ ಅಲ್ಲಿ ಮೇಲ್ಗಡೆ ಕರಂದು 2 ವಾಲ್ಗಳಿದೆಯಲ್ಲ, ಅದೇ. ಡೋಸಿಂಗ್ ಪಂಪ್ ಇದೆ ಈ ಕಡೆ ಲಾಸ್ಟಿಗೆ. ಅದನ್ನ ಡೋಸಿಂಗ್ ಕೆಮಿಕಲನ್ನು ಸ್ಪ್ರೆಡ್ ಮಾಡೋಕ್ಕೆ ಬಳಸ್ತೀವಿ. ಇಲ್ಲಿ ಪೆನಲ್ ಬೋರ್ಡ್ ಇದೆ, ಆಮೇಲೆ ಫ್ಲೋ ಮೀಟ್ರ್ ಇದೆ, ಪ್ರೆಷರ್ ಗೇಜ್ ಇದೆ. ಪ್ರೆಷರ್ ಗೇಜು ಎಷ್ಟು ಗೇಜ್ ಇದೆ ಪ್ರೆಷರ್ ಅಂತ ಹೇಳುತ್ತೆ. ಫ್ಲೋ ಮೀಟ್ರಲ್ಲಿ ಎಷ್ಟು ನೀರು ಗಂಟೆ ಹೋಗುತ್ತೆ ಅಂತ ಹೇಳುತ್ತೆ. ಪೆನಲ್ ಬೋರ್ಡಲ್ಲಿ ಆಫ್ ಆನ್ ಸ್ವಿಚ್ ಇರ್ತವೆ. ಆಟೋ, ಮ್ಯಾನ್ಯುವಲ್ ಇರುತ್ತೆ, ಪವರ್ ಬಟನ್ ಇರುತ್ತೆ. ಆಮೇಲೆ ರಾ ವಾಟರ್ ಪಂಪು ಅವು ಸ್ವಿಚ್ಗಳಿರುತ್ತೆ. ಇದು ಸ್ಪನ್ ವೆಸಲ್ ಅಂತ ಕರಿತೀವಿ. ಈ ಸ್ಪನ್ ವೆಸಲಲ್ಲಿ 5 ಮೈಕ್ರೋನ್ಗಿಂತ ದೊಡ್ಡದಿರೋ ಪಾರ್ಟಿಕಲ್ಸ್ ಎಲ್ಲ ಫಿಲ್ಟ್ರ್ ಆಗುತ್ತೆ. ನೆಕ್ಸ್ಟು ಹೈ ಪ್ರೆಷರ್ ಪಂಪ್ ಬರುತ್ತೆ. ಈ ರಾ ವಾಟರ್ ಪಂಪು ಬಂದಿದ್ದನ್ನು ಇಲ್ಲಿ ನಾವು ಪ್ರೆಷರೈಸ್ ಮಾಡ್ತೀವಿ. ಅಂದರೆ 1 kg 2 kg ಇರೋ ಪ್ರೆಷರನ್ನು 6 ರಿಂದ 8 kg ತನಕ ತಗೊಂಡು ಹೋಗ್ತೀವಿ. ಅವಾಗೇನಾಗುತ್ತೆ, ಮೆಂಬ್ರೇನ್ ಒಳಗೆ ಪಾಸ್ ಆಗುತ್ತೆ. ಆ ಮೋಟ್ರ್ ಹಿಂದ್ಗಡೆ ನಿಮಗೆ ಬೆಳ್ಳಂದು ಒಂದು ವೆಸಲ್ ಕಾಣುತ್ತೆ. ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ. ಚಿತ್ರದಲ್ಲಿ ಕಾಣ್ತಿರೋ ಬಿಳಿ ಬಣ್ಣದ ಅಂಥೇಳಿ ಹಾಕಿದ್ದೀನಿ ನೋಡಿ, ಅಲ್ಲಿ ಹಿಂದ್ಗಡೆ ಅದು ಮೆಂಬ್ರೇನ್ ಇರುತ್ತೆ. ಇದು 1000 ಲೀಟ್ರ್ ಪರ್ ಅವರ್ ಪ್ಲ್ಯಾಂಟು. ಇದರಲ್ಲಿ ಹಿಂದ್ಗಡೆ ಇದೆ. ಅದಕ್ಕೆ ಪಾಸ್ ಮಾಡಿದಾಗ ನೀರು ಡಿವೈಡ್ ಮಾಡ್ತೀವಿ. ಅಂದರೆ ವೇಸ್ಟ್ ನೀರು ಬೇರೆ, ಪರ್ಟಿಕ್ಯುಲರಿ ಕುಡಿಯೋ ನೀರು ಬೇರೆ ಆಗುತ್ತೆ. ಇಲ್ಲಿ ಸ್ಟೀಲಿಂದ ಏನು ಕಾಣ್ತಾ ಇದೆ ನಿಮಗೆ, ಅದು ಸ್ಕಿಡ್ ಅಂತ ಕರಿತೀವಿ. ಅಂದರೆ ಎಲ್ಲ ಸ್ಟೀಲಲ್ಲಿ ಇರುತ್ತದು. ಎನಿ ಒಂದು ಪರ್ಟಿಕಲನ್ನು ಅಲ್ಲಿ ಫಿಟ್ ಮಾಡೋಕ್ಕೋಸ್ಕರ ಆ ಸ್ಕಿಡ್ಡನ್ನು ರೆಡಿ ಮಾಡಿರ್ತಾರೆ. ಲಾಸ್ಟಿಗೆ ಸಿಗೋದು ನಿಮಗೆ ಕೆಮಿಕಲ್ ಕ್ಯಾನು. ಈ ಕೆಮಿಕಲ್ ಕ್ಯಾನಲ್ಲಿ 5 ಲೀಟ್ರ್ ಬರುತ್ತೆ. ಇದನ್ನು ಡೋಸಿಂಗ್ ಪಂಪಿಗೆ ಬಳಸೋದ್ರಿಂದ ಮೆಂಬ್ರೇನ್ ಒಳಗೆ ಉಪ್ಪಿನಂಶ ಮತ್ತು ಫ್ಲೋರೈಡ್ ಹೋಗಿ ಸಿಕ್ಕೊಂಡಿದ್ದನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ಬಳಸ್ತೀವಿ. ಯಾವುದೇ ಸ್ವೀಟಿಗೋಸ್ಕರ ಅಲ್ಲ. ಥ್ಯಾಂಕ್ ಯು.